ನೀವು ಕೂಡ ಇದೀರಿ ಮಾಧ್ಯಮದವರು. ನಿಮ್ಗೆ ಯಾರ ಕಪ್ಪಾಳಿಗೆ ಹೊಡೆದ್ರೆ ನಡೀತದ? ನಮೋಸ್ತರ ಬಗ್ಗೆ ಇದ್ದವ್ರನ್ನ ಯಾರು ಮಾಡ್ತದ? ಸುಮ್ಮನೆ ಸ್ವಾಮೀಜಿನೇ ಇರ್ಲಿ ಯಾರೇ ಇರ್ಲಿ, ಎಂ ಬಿ ಪಾಟೀಲ್ ಕಪ್ಪಾಳಿಗೆ ಹೊಡೆದ್ರೆ ನಡೀತದ? ಕಪ್ಪಾಳಿಗೆ ಹೊಡೆದಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದ ಅವ್ರ ಅಧಿಕಾರಿಗೆ. ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಬಹಳ ದೊಡ್ಡ ಅಪರಾಧ. ಅದು ಇನ್ ಕೂಡ ಎಂ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ. ಯಾರು ಮುಖ್ಯ ಹಾಗೆ ಯಾವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರೂ ಕೂಡ ಮಾಡಕ್ ಆಗೋದಿಲ್ಲ. ದಿವಸ 1,000 ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ? ನೋಡಿ, ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಮಾನವೀಯತೆ ಇದು ಮಾಡ್ಕೋಬೇಕು. ಅವಾಗ ನಮಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಗ್ಬೇಕು. ಆಯ್ತು, CM ಅವ್ರು ಹೇಳಿದ್ರು ಆಯ್ತು ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಇದು ಬಿಡ್ಲಾರ್ದೆ ಒಂದೊಂದು ಶಬ್ದವನ್ನ ಕೂಡ ನಾ ಅವ್ರಿಗೆ ಇದು ಮಾಡೋ ಅಂತ ಹೇಳಿದ್ದೀನಿ. ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸಲಾಗುತ್ತದ್ದು? ಮತ್ತೊಮ್ಮೆ ಭೇಟಿ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದಾರೆ, ಈಗ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ. ಹೀಗಾಗಿ ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ. ಆದ್ರೆ ಇದನ್ನ ಸ್ಪಷ್ಟತೆ ಎದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತೆ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ ನನಗೆ. ಯಾರು ನನಗೆ ಗೊತ್ತಿಲ್ಲಪ್ಪ. ಅದು ಕಾನೂನವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳ ಹೊಡೆದ್ರೆ ನಡೀತದ? ಅದು ನನಗೆ ಗೊತ್ತಿಲ್ಲಪ್ಪ, ನನಗದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು. ನಿಮ್ಗೆ ಯಾರ ಕಪ್ಪಾಳಿಗೆ ಹೊಡೆದ್ರೆ ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರನ್ನ ಯಾರು ಮಾಡ್ತದ? ಸುಮ್ಮನೆ ಸ್ವಾಮೀಜಿನೇ ಇರ್ಲಿ ಯಾರೇ ಇರ್ಲಿ, ಎಂ ಬಿ ಪಾಟೀಲ್ ಕಪ್ಪಾಳಿಗೆ ಹೊಡೆದ್ರೆ ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದ್ರೆ ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆ ವಿಚಾರದಲ್ಲಿ ಇವತ್ತು ಸಹ ಜಿಲ್ಲಾ ಆಡಳಿತ, ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ನಮಗೆ ಗೊತ್ತಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅಲ್ಲ, ಇವ್ರು ಹೋರಾಟಗಾರದು ನೀವು ಹೇಳ್ತಿರಲ್ಲಪ್ಪ. ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದನ್ನು ಹೇಳಿದ್ದೀನಿ. ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟದ ಉದ್ದೇಶ ಏನು? ಉದ್ದೇಶ ಏನು ಹೇಳಿ ನನಗೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಯಾರು ಮುಖ್ಯ ಹಾಗೆ ಯಾವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರೂ ಕೂಡ ಮಾಡಕ್ ಆಗೋದಿಲ್ಲ. ದಿವಸ 1,000 ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದ್ರೆ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವ ಹೊಂದಿದ್ದೀನಿ. ಈಗೂ ಕೂಡ ಹೇಳ್ತೀರಿ ಮುಖ್ಯಮಂತ್ರಿಗಳು ಬರ್ತಾರೆ 9ನೇ ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ ಒಂದು 12 ಮುಖಂಡರು ಯಾರದಾರ ಅವ್ರನ್ನ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿಸ್ತೀವಿ. ಆದ್ರೆ ನೀವು ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಮಾಡ್ರಿ, ಈಗನೂ ಆಗಲ್ಲ ಮುಂದೂ ಆಗೋದಿಲ್ಲ. ಮಾಡಿಸುವಂತದ್ದು ಹೇಳಿದ ಮೇಲೆ ವಿಶ್ವಾಸ ಇರ್ಬೇಕು, ನಂಬಿಕೆ ಇರ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಆಯ್ತಲ್ಲ. ಅವತ್ತು ಹೇಳಿದಿನಲ್ಲ ನನ್ಗೆ. ಅದನ್ನ ನೋಡೋಣ, ಅದನ್ನ ನೋಡ್ರಿ. ಕೋರ್ಟ್ ಇದು ನನ್ನ SP ಜೊತೆ ಮಾತನಾಡ್ತೇನೆ ಇವತ್ತು. ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನ್ ಸಹಾಯ ಮಾಡೋಣ. ಆದ್ರೆ ಅವರು ಕೂಡ ಯಾರು ಕಪಾಳ ಹೊಡೆದಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದ ಅವ್ರ ಅಧಿಕಾರಿಗೆ. ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಬಹಳ ದೊಡ್ಡ ಅಪರಾಧ. ಅದು ಇನ್ ಕೂಡ ಎಂ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ, ನಾನ್ ಮಾಡಿದ್ರು ತಪ್ಪೇ ಅದು.